ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿಮಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ದಿನ ಒಂದು ಹೊಸ ವಿಚಾರವನ್ನು ಕುರಿತು ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಇದಕ್ಕೆ ಎಲ್ಲರೂ ಸಹ ಸಹಕರಿಸಿ ಅಂತೂ ಕೇಳ್ಕೊಳ್ತಾ ಇದ್ದೇನೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿ ಮಲಿಗೆರೆ ಗ್ರಾಮ. ಟಿ ಮಲಿಗೆರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶಕ್ತಿ ದೇವತೆ ತಾಯಿ ಉರುಮಾರಮ್ಮ, ಆ ತಾಯಿಯ ಶಕ್ತಿ ದೇವತೆಯ ಒಂದು ವಿಶೇಷ ಹಬ್ಬಗಳನ್ನು ನಾವು ಕಣ್ಣಾರ ಕಂಡು, ಯಾಕೆಂದರೆ 100 ವರ್ಷಗಳ ಹಿಂದೆ ಹಬ್ಬಗಳು ನಡೆದಿದ್ದು ಅಂತ ನಾವು ಆ ತಾಯಿಯ ಪುರಾಣ ಪ್ರಸಿದ್ಧ ಕಥೆಗಳನ್ನು ಕೇಳಿ ಆ ಆ ತಾಯಿಯ ಶಕ್ತಿ ದೇವತೆಯ ಒಂದು ಪೂಜೆಯನ್ನು ಮಾಡ್ತಾ, ಅದೇ ರೀತಿ ಆ ತಾಯಿಯ ಮೇಲೆ ಹಲವಾರು ದಂತಕಥೆಗಳನ್ನ ಕೇಳಿ ನಾವು ಇಲ್ಲಿವರೆಗೂ ಸಹ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಹಬ್ಬಗಳ ಕಾರ್ಯಕ್ರಮವನ್ನು ನೋಡಿದ್ದೇವೆ. ಈಗ ಒಂದು ಹೊಸ ನಾನು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಅದೇನಪ್ಪ ಅಂತಂದರೆ, ಟಿ ಮಲಿಗೆರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಕುರಿತು, ಆ ತಾಯಿಯ ಪವಾಡ ನಡೆದಿರತಕ್ಕಂಥದ್ದು ಮತ್ತು ಹಿರಿಯರಿಂದ ಹಾಗೂ ಹಲವಾರು ಬಾಯಿಂದ ಬಂದಂಥ ಒಂದು ದಂತಕಥೆಯನ್ನು ಕುರಿತು ಒಂದು ಪುಸ್ತಕವನ್ನು ಹೊರತರಬೇಕು. ಈ ಪುಸ್ತಕ ಒಂದು ಮುಂದಿನ ತಲೆಮಾರಿಗೆ ಇದೊಂದು ಯಾವ ರೀತಿ ಹಬ್ಬ ನಡೀತಿತ್ತು, ಯಾವ ರೀತಿ ಹಬ್ಬ ಶುರುವಾಯಿತು, ಉದ್ಘಾಟನಾ ಕಾರ್ಯಕ್ರಮ ಯಾವ ರೀತಿ ಶುರುವಾಯಿತು, ಹಿಂದೆ ಇಲ್ಲಿ ಉರುಮಾರಮ್ಮನ ಶಕ್ತಿ ಏನು ಬಂತು, ಪುರಾಣ ಕಥೆಗಳು ಏನಂತ ಹೇಳುತ್ತೆ ಈ ತಾಯಿಯ ಬಗ್ಗೆ, ಈ ರೀತಿಯ ಒಂದು ಪುಸ್ತಕವನ್ನು ಬರೀಬೇಕು ಅಂತ ನಾನು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಆ ತಾಯಿಯ ಆಶೀರ್ವಾದವನ್ನು ಬಿಡ್ತಾ ಇದ್ದೇನೆ. ಅದೇ ರೀತಿ ಈ ಪುಸ್ತಕವನ್ನು ಬರೀಬೇಕಾದ್ರೆ ನನ್ನ ಸ್ನೇಹಿತರು, ಹಿತೈಷಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು, ನಮ್ಮ ಅಣ್ಣನ ಮಕ್ಕಳು, ಅಕ್ಕಂದಿರ ಮಕ್ಕಳು, ಇವರೆಲ್ಲರೂ ಸಹ ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಅದೇ ರೀತಿ ನಮ್ಮ ಜನರಲ್ಲಿ ನಾನು ಒಂದು ಮನವಿ ಏನಪ್ಪ ಮಾಡ್ಕೊಳ್ತೀನಿ ಅಂತಂದರೆ, ಈ ತಾಯಿ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಬಗ್ಗೆ ನಿಮಗೇನಾದರೂ ನಿಮ್ಮ ಹಿರಿಯರಿಂದ ನೀವು ಕೇಳಿದಂತಹ ಒಂದು ರೋಮಾಂಚನಕಾರಿ ಒಂದು ಕಥೆಗಳ ರೂಪದಲ್ಲಿ ಹೇಗಿರ್ಬೋದು, ಅಥವಾ ಹಬ್ಬ ಹರಿದಿನಗಳ ಬಗ್ಗೆ ಅವರು ಹಿರಿಯರು ಹೇಳ್ತಕ್ಕಂಥ ಹಲವಾರು ವಿಚಾರಗಳನ್ನು ನನಗೆ ನೀವು ಬರೆದು ಕೊಟ್ಟರೆ ಅದರಲ್ಲಿ ಯಾವುದು ಉತ್ತಮ ಅಂತ ನಾವು ಆಯ್ಕೆ ಮಾಡಿ ಅದನ್ನು ನಾವು ನಮ್ಮ ಪುಸ್ತಕದಲ್ಲಿ ಹಾಕ್ತೀವಿ. ಅದೇ ರೀತಿ ಈ ಪುಸ್ತಕವನ್ನು ನನ್ನ ಸ್ನೇಹಿತರುಗಳು, ಇಲ್ಲ ಲೋಕೇಶ್ ನೀವು ಬರಿಬೇಕು ಅಂತ, ಇದು ಒಂದು ಮೊದಲ ಪ್ರಯತ್ನವಾಗಿ ನಾನು ಈ ಪುಸ್ತಕವನ್ನು ಬರಿತಾ ಇದ್ದೀನಿ. ಒಂದು 15 ಜನ ಇದರಲ್ಲಿ ಸದಸ್ಯರಿರ್ತಾರೆ. ಅವರು 15 ಜನ ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಈ ಬೆಂಬಲಕ್ಕೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೇನೆ. ಇಲ್ಲಿವರೆಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಒಂದು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡೋದೇ ಆಗಲಿ, ಅಥವಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಬೇಕಾದ ನನ್ನ ಸ್ನೇಹಿತರು, ಹಿತೈಷಿಗಳೇ ಕಾರಣ ಈ ಒಂದು ಯಶಸ್ಸಿಗೆ. ಅದೇ ರೀತಿ ಪುಸ್ತಕದ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಈ ನನ್ನ ಸ್ನೇಹಿತರ ಹಾಗೂ ಎಲ್ಲರ ಬೆಂಬಲ ಇದಕ್ಕೆ ದೊರೆತಿದೆ. ಅದೇ ರೀತಿ ನಿಮ್ದು ಏನಾದ್ರು ಹೊಸ ವಿಚಾರಗಳು ಈ ತಾಯಿಯ ಬಗ್ಗೆ ಗೊತ್ತಿದ್ದರೆ ಅದನ್ನು ನಮಗೆ ನೀವು ಒಂದು ಇದನ್ನು ಬರೆದು ಕೊಡ್ಬೋದು. ಅಂದರೆ ಯಾವುದೋ ಒಂದು ಆರ್ಟಿಕಲ್ ರೂಪದಲ್ಲಿ ಅದು ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಹಾಕ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಟಿ ಮಲಿಗೆರೆ ಎಂಬಿ ಲೋಕೇಶ್. ನಮಸ್ಕಾರಗಳು. ಅದೇ ರೀತಿ ಇದಕ್ಕೆ ನನಗೆ ಬೆಂಬಲವಾಗಿ ನಿಂತಹ ಸ್ನೇಹಿತರು, ಹಿತೈಷಿಗಳಿಗೆ ಆ ಮಾತಾಯಿ ಶಕ್ತಿ ದೇವತೆ ಉರುಮಾರಮ್ಮನ ಒಂದು ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನಾನು ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರಗಳು.